ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ರೈಡ್ ಬಂದ್ರೆ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಕಾಲೇಜಿಗೆ ರಜಾ ಹಾಕಿ ರೈಡ್ ಹೋಗೋಣ ಅಂತ ಹೊರಟೆ. ಎಲ್ಲ ಫುಲ್ ರೆಡಿ ಆಗಿ ಬೇಬಿನ ಒಂದು ರೌಂಡ್ ಕೋಲ್ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಒಸಿ ಅಲ್ಲಿಂದ ಗಾಡಿ ಎತ್ಕೊಂಡು ಹೊರಟೆ. ಇನ್ನು ಇವಳಿಗೆ ಹೊಟ್ಟೆ ತುಂಬಾ ಜ್ಯೂಸ್ ಕುಡಿಸಿ ಗಾಡಿ ಟೈರ್ ಪ್ರೆಷರ್ ಮಾಡಿಸ್ಕೊಂಡು ನಾನು ಮೈಸೂರು ಬಿಡೋ ಅಷ್ಟರಲ್ಲಿ 9:15 ಆಗಿತ್ತು. ನಾನು ಹೊರಟಿದ್ ರೂಟ್ ಮ್ಯಾಪ್ ಈ ತರ ಇತ್ತು. ಹೋಗ್ಬೇಕಾದ್ರೆ KRS ಬ್ಯಾಕ್ ವಾಟರ್ ಅಲ್ಲಿ ನೀರ್ ಫುಲ್ ಖಾಲಿ ಆಗ್ಬಿಟ್ಟಿತ್ತು. ಅದನ್ನ ನೋಡ್ಕೊಂಡು ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟೆ. ನೆಕ್ಸ್ಟ್ ನಮ್ ಗಾಡಿ ಸ್ವಲ್ಪ ಫ್ಯೂಯಲ್ ಪಂಪ್ ಪ್ರಾಬ್ಲಮ್ ಇತ್ತು, ಗಾಡಿ ಜರ್ಕೊಡ್ತಿತ್ತು. ಅದನ್ನ ಚೆಕ್ ಮಾಡಿಸ್ಕೊಂಡು ನಾನು ಹೋಗ್ಬೇಕಾದ್ರೆ ನೋಡಿದ್ರೆ ಇದು ದಂಟಿನ ಸೊಪ್ಪಿನ ಗಿಡ ಅಂತ ಅನ್ಕೊಂಡು ನಾನು ನೋಡ್ಕೊಂಡ್ ಬಂದೆ. ಆಮೇಲೆ ಗೊತ್ತಾಯ್ತು ಅದು ಹೊಗೆ ಸೊಪ್ಪಿನ ಗಿಡ ಅಂತ. ನಾನು ಹೋಗಿದ್ ರೂಟಲ್ಲಿ ರೈತರುಗಳು ಸುಮಾರು ಎಕರಾನ್ ಗಟ್ಲೆ ಹಾಕೋರೆ. ಅಪ್ಪ ಎಷ್ಟ್ ಹಾಕೋರೆ ಅಂದ್ರೆ ನೋಡಕ್ಕೆ ಕನ್ಸಲ್ಲ. ನಾನು ಹೊರಟಿದ್ದು ಧರ್ಮಸ್ಥಳಕ್ಕೆ. ನಾನು ಹಾಸನ್ ಮೇಲೆ ಹೋಗ್ಬೋದಿತ್ತು, ಬಟ್ ಬಿಸ್ಲೆ ಘಾಟ್ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೋಮವಾರಪೇಟೆ ರೂಟಲ್ಲಿ ಹೋಗೋಣ ಅಂತ ಹೋದೆ. ಹೋಗ್ಬೇಕಾದ್ರೆ ಈ ರೋಡ್ ನೋಡಿ ನಾನೇ ಮಕ್ಕರ್ ಆಗೋದು, ಯಾವ್ದಿದು ಗಲ್ಲಿ ರೋಡ್ ಈ ತರ ಐತೆ ಅಂತ. ಇವತ್ತಿನ ರೈಟ್ ಫುಲ್ ರೋಡ್ ಇದೇ ತರ ಇದ್ಬಿಟ್ರೆ ನನ್ ಕತೆ ಮುಗೀತು ಅನ್ಕೊಳ್ಳೋ ಅಷ್ಟರಲ್ಲಿ ಬಂದೆ. ನೋಡ್ರಿ ಒಳಗೆ ಗ್ರೀನರಿ ಮಾತ್ರ ಮಸ್ತ್ ಆಗಿತ್ತು, ಏನೇ ಹೇಳಿ. ನಾನು ಆಲ್ಮೋಸ್ಟ್ ಅಲ್ಲಿ ಲಾಂಗ್ ರೈಡ್ ಗಳೆಲ್ಲ ಹೋಗೋದು ಸೋಲೋನೆ. ನಾನು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಹೋಗಿ ಒಂದು ಕ್ಲಿಪ್ ಎತ್ಕೊಳ್ಳೋಣ ಅಷ್ಟರಲ್ಲಿ ಅಲ್ಗೋದ್ ನೋಡಿದ್ರೆ ಮೊಬೈಲ್ ಅಲ್ಲಿ ಸರ್ವರೇ ಇರೋದ್ ಬೇಡವಾ ಟಿಕೆಟ್ಗೆ. ಹಂಗ ಹೋಗ್ಬೇಕಾದ್ರೆ ರೋಡಲ್ಲಿ ಒಂದು ಕ್ಲಿಪ್ ಸಿಕ್ತು, ಅದನ್ನ ಎತ್ಕೊಂಡು ಹೋದೆ. ನಾನು ನಾರ್ಮಲ್ ಆಗಿ ಎಲ್ಲಾ ಸತಿ ಹೋಗ್ಬೇಕಾದ್ರೂ ಅಮೌಂಟ್ ಕ್ಯಾರಿ ಮಾಡ್ತಿದ್ದೆ, ಬಟ್ ಈ ಸಲ ಏನಾಯ್ತೋ ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದೀನಿ. ಇದೊಂದು ಕ್ಲಿಪ್ ಎತ್ಕೊಂಡು ನಾನು ಧರ್ಮಸ್ಥಳ ಬರೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ನನ್ನ ಪ್ಲಾನ್ ಇದ್ದಿದ್ದು ಹೆಂಗು ಹೋಗೋ ಅಷ್ಟರಲ್ಲಿ ಲೇಟ್ ಆಗ್ತೈತೆ, ನೈಟ್ ಆಲ್ಟ್ ಆಗ್ಬಿಟ್ಟು ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋದ್ರೆ ಅಲ್ಲಿ ನೋಡ್ರೆ ಫುಲ್ ಜನನೇ ಕಡಿಮೆ ಆಯ್ತು. ಧರ್ಮಸ್ಥಳದಲ್ಲಿ ಫೇಸ್ ಮಾಡಿದ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸೋಲೋ ಹೋದ್ರೆ ರೂಮೇ ಕೊಡಲ್ಲ. ಅದ್ ಯಾಕೆ ಹಿಂಗ್ ಮಾಡ್ತಾರೋ ಗೊತ್ತಿಲ್ಲ. ನಾವೇನ್ ಕಾಸು ಕೊಡಲ್ವಾ, ಇಲ್ಲ ಅವ್ರೇನ್ ಸುಮ್ನೆ ಫ್ರೀ ಆಗಿ ಇಸ್ಕೊಂತಾರ, ಏನು ಅಂತಾನೆ ಅರ್ಥನೇ ಆಯ್ತಿಲ್ಲ. ನನ್ನ ದೃಷ್ಟಿಗೆ ನಂತರನೇ ಒಬ್ರು ಸೋಲೋ ರೈಡ್ ಬಂದಿದ್ರು. ಅವ್ರ ಜೊತೆ ಇಬ್ರು ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ರೂಮ್ ತಗೊಂಡು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಈಚೆ ಒಂದು ವ್ಯೂ ಇತ್ತು, ಅದನ್ನ ನೋಡ್ಕೊಂಡು ನಾನು ದರ್ಶನಕ್ಕೆ ಅಂತ ಹೊರಟೆ. ಹೆಂಗು ಪಾರ್ಕಿಂಗು ದೇವಸ್ಥಾನ ಮುಂದೆನೆ ಸಿಕ್ತು, ಜನ ಕಡಿಮೆ ಇರೋದ್ರಿಂದ. ದೇವಸ್ಥಾನದೊಂದು ವಿಡಿಯೋ ಮಾಡ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೊರಡ್ತಿದ್ರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ದರ್ಶನದ ಟೈಮಿಂಗ್ಸ್ 5ರಿಂದ 8:15 ಅಂತೆ. ನಾನ್ ದರ್ಶನಕ್ಕೆ ಹೋದಾಗ ಆಲ್ರೆಡಿ 4 ಗಂಟೆ ಆಗಿತ್ತು. ಇನ್ನೇನು 1 ಅವರ್ ಅಷ್ಟೇ ಅಲ್ವಾ, ಇನ್ನೇನು ದರ್ಶನಕ್ಕೆ ಬಿಡ್ತಾರೆ ಅನ್ಬಿಟ್ಟು ಅಲ್ಲೇ ಕುತ್ಕೊಂಡು ವೇಟ್ ಮಾಡಿದೆ. ಫೈನಲಿ ದರ್ಶನಕ್ಕೆ ಅಂತ ಬಿಟ್ರು. ಇಲ್ಲಿ ರೂಮ್ ಅಲ್ಲಿ ಒಂದು ಅರ್ಧ ಗಂಟೆನೂ ಕೊಡಾಕಿಲ್ಲ, ಒಂದು ಅರ್ಧ ಗಂಟೆಗಿನ ಕಡಿಮೆನೆ ಕೊಡಾಕಿದ್ರು. ಆಮೇಲೆ ಅಲ್ಲಿಂದ ಬಿಡೋ ಅಷ್ಟರಲ್ಲಿ ಕರೆಕ್ಟ್ ಆಗಿ 5 ಗಂಟೆಗೆ ಬಿಟ್ರು. ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಅಗೋರಿಗಳು ಬಂದಿದ್ರು, ಅವ್ರದೊಂದು ವಿಡಿಯೋ ಕ್ಲಿಪ್ ಎತ್ಕೊಂಡೆ. ನಮ್ ದರ್ಶನ ಅಂತೂ ಜನ ಕಡಿಮೆ ಇರೋದ್ರಿಂದ 1/4 ಗಂಟೆ ಒಳಗೆ ದರ್ಶನ ಆಗೋಯ್ತು. 5 ನಿಮಿಷ ದೇವ್ರ ಮುಂದೆನೆ ನಿಂತಿದೆ. ದರ್ಶನ ಮುಗಿಸ್ಕೊಂಡು ಒಂದು ವಿಡಿಯೋ ತಗೊಂಡು ಒಂದೊಂದು ವಿಡಿಯೋ ತಗೊಂಡು ಅಲ್ಲಿಂದ ನಾನು ಬಂದು ಸೌತಡ್ಕ ಗಣಪತಿ ದರ್ಶನ ಮಾಡೋದಿಕ್ ಬಂದೆ. ನಮ್ ಲಾಗಿಗೆ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಮಾಡ್ಸಪ್ಪ ಗಣಪ ಅಂತ ಬೇಡ್ಕೊಂಡು ಒಂದು ಅಪ್ಲಿಕೇಶನ್ ಹಾಕಿ ನಂದೊಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಡೋಷ್ಲ 6:30 ಆಗಿತ್ತು. ನೋಡ್ಗೋರು ಹೆಂಗೈತೆ ವ್ಯೂ, ಮಸ್ತ್ ಆಗೈತೆ. ನಾನ್ ಅನ್ಕೊಂಡಂಗೆ ರೈಡ್ ಎಲ್ಲ ಬಂದೆ. ಆದ್ರೆ ಒಂದು ಬೇಜಾರೇನು ಕಪ್ಪ ಆಗಿದ್ದು ಅಂದ್ರೆ ನಾನು ಮಳೆ ಬರ್ತೈತೆ ಅನ್ಬಿಟ್ಟು ಏನೋ ಒಂದು ಫೀಲ್ ಅಲ್ಲಿ ಬಂದೆ, ಬಟ್ ಮಳೆನೇ ಬರ್ಲಿಲ್ಲ, ಅದೊಂದೇ ಬೇಜಾರು. ಇದನ್ನೊಂದು ವಿಡಿಯೋ ಮಾಡ್ಕೊಂಡು ನಾನು ಸಕಲೇಶ್ಪುರ ರೀಚ್ ಆಗೋ ಅಷ್ಟರಲ್ಲಿ ಫ್ಯೂಲ್ ಖಾಲಿ ಆಗಿತ್ತು. ಮತ್ತೆ ನಮ್ ಗಾಡಿಗೆ ಟಾಪ್ ಅಪ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಟೆ. ಹಾಸನ ಹತ್ರ ಬಂದಾಗ ಹೊಟ್ಟೆ ಇತ್ತು, ಅಲ್ಲೊಂದು ಮಸಾಲೆ ದೋಸೆ ತಿನ್ಕೊಂಡು ನಾನು ಊರಿಗೆ ಬಂದಾಗ 11 ಗಂಟೆ ಆಗಿತ್ತು. ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್, ಬಾಯ್.